ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿ ಏನು ಕೇಳ್ತಿದ್ರಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಡೇಟ್ ಹೇಳತ್ತನಾತಿದ್ರಿ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಡೇಟ್ ಹೇಳತ್ತನಾತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತನ ನಿಮಗೇನೈತಿ 3-4 ದಿನ ಹಿಂದೆ ಒಂದು ವಿಡಿಯೋ ಮಾಡಿ ತಿಳಿಸೀನಿ. ಅದರೊಳಗೆ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದು ರಿಸಲ್ಟ್ ಆ ವಿಡಿಯೋದಾಗ ತಿಳಿಸ್ಕೊಟ್ಟನ, ಮತ್ತು ಈ ವಿಡಿಯೋದಾಗ ತಿಳಿಸ್ಕೊಡ್ತಾನೆ. ಒಂದೇನೈತಿ ರಿಸಲ್ಟ್ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದು, ಸೊ ಇದ್ರ ಜೊತೆಗೆ ರಿಸಲ್ಟ್ ಬಂದರೆ ಯಾವ ರೀತಿಯಾಗಿ ಚೆಕ್ ಮಾಡೋದು, ಮತ್ತು ರಿಸಲ್ಟ್ ಬಂದಿದ್ದು ನಿಮಗೆ ಹೆಂಗೆ ಗೊತ್ತಾಕತಿ, ಇದನ್ನು 3 ಓವರಾಲ್ ಏನೈತಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರೋ ಹಂಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಈಗ ಪಾಸಿಂಗ್ ಮಾರ್ಕ್ಸ್ ಕೂಡ ಗೊತ್ತಿದ್ದು, ಪಾಸಿಂಗ್ ಮಾರ್ಕ್ಸ್ ಕೂಡ ಕಡಿಮೆ ಮಾಡಿರ್ತಾರೆ. ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಯಾರು ಬಂದಿದ್ದು ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಗೊತ್ತಿದ್ದಿರ್ತೈತಿ. ಅದೇನೈತಿ ಮೊದಲು 35% ಆಗಿತ್ತಂದ್ರೆ ನೀವು ಏನೈತಿ ಕ್ವಾಲಿಫೈ ಹಾಕಿದ್ರಿ, ಎಕ್ಸಾಮ್ ಏನೈತಿ ಕ್ವಾಲಿಫೈ ಹಾಕಿದ್ರಿ. ಈಗ ಅದನ್ನೇನೈತಿ 33% ಮಾಡಿರ್ತಾರೆ, 33% ಮಾಡಿರ್ತಾರೆ. ನಿಮ್ಮ ಪ್ರತಿಯೊಂದು ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿದ್ದಿರ್ತೈತಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಮಣ್ಣು ಹೇಳಿ ಈ ವಿಡಿಯೋಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ನೋಡ್ರಿ ನ್ಯೂಸ್ ಪೇಪರ್ ಒಳಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಾರೆ. ಏನಂದ್ರೆ ಏಪ್ರಿಲ್ 7ನೇ ತಾರೀಕು ಏನೈತಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಂತೆ ಕೊಟ್ಟಿರ್ತಾರೆ. ಏಪ್ರಿಲ್ 7ನೇ ತಾರೀಕು ಏನೈತಿ ರಿಸಲ್ಟ್ 12ವರೆಗೆ, ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ 12ವರೆಗೆ ಪ್ರಕಟಣೆ ಮಾಡ್ತಂತ ಕೊಟ್ಟಿರ್ತಾರೆ. ಮತ್ತು ರಿಸಲ್ಟ್ ಬಂದು ನಿಮಗೆ ಹೆಂಗೆ ಗೊತ್ತಾಗತ್ತೆ ಅಂದ್ರೆ ನಿಮ್ಗೆ ಏನೈತಿ ಮೊಬೈಲ್ಗೆ SMS ಕೂಡ ಬರ್ತೈತಿ. ನೀವು ಯಾವ ನಂಬರ್ ಕೊಟ್ಟಿರ್ತೀರಿ ಆ ಮೊಬೈಲ್ಗೆ SMS ನಂಬರ್ ಕೂಡ ಬಂದಿರ್ತೈತಿ. ನೀವು ಏನೈತಿ ಡೈರೆಕ್ಟ್ ಅವ್ರ ಅಫಿಷಿಯಲ್ ವೆಬ್ಸೈಟ್ ಕೂಡ ಲಾಗಿನ್ ಆಗಿ ನೀವು ಚೆಕ್ ಮಾಡ್ಕೋಬೋದು ರಿಸಲ್ಟ್ ಬಂದೈತಿಲ್ಲ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರುತ್ತೆ ನೋಡಿರಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಯಾಕಂದ್ರೆ ಡೈರೆಕ್ಟ್ ಅವ್ರ ಅಫಿಷಿಯಲ್ ವೆಬ್ಸೈಟನ್ನು ಹಾಕಿಬಿಟ್ಟಿರ್ತನ. ನೀವೇನೈತಿ ರಿಸಲ್ಟ್ ಬಂದರೆ ಡೈರೆಕ್ಟ್ ಅವ್ರ ಅಫಿಷಿಯಲ್ ವೆಬ್ಸೈಟ್ ಕ್ಲಿಕ್ ಮಾಡಿರಂದ್ರೆ ರಿಸಲ್ಟ್ ಬಂದಾಗ ಡೈರೆಕ್ಟ್ ಅವ್ರ ಅಫಿಷಿಯಲ್ ವೆಬ್ಸೈಟ್ ಕ್ಲಿಕ್ ಮಾಡಿದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಕೈತಿ. ಡೈರೆಕ್ಟ್ ನೀವು ಏನು ಮಾಡೋದಿರಂಗಿಲ್ಲ, ನಿಮ್ದು ಏನೈತಿ ರಿಜಿಸ್ಟರ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡ್ಕೋದು ಇಷ್ಟ ಇದ್ದಿರ್ತೈತಿ, ಭಾಳ ಏನೂ ಇರೋಂಗಿಲ್ಲ. ಅದಕ್ಕಾಗಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರುತ್ತೆ ನೋಡಿರಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಯಾಕಂದ್ರೆ ರಿಸಲ್ಟ್ ಬಂದ್ರೆ ಆಯ್ತು ಡೈರೆಕ್ಟ್ ಏನೈತಿ ಅಲ್ಲಿ ಅಪ್ಡೇಟ್ ಕೂಡ ನೀಡ್ತಾನೆ. ರಿಸಲ್ಟ್ ಬಂದೈತಿ ಚೆಕ್ ಮಾಡ್ಕೊರಿ ಅಂತ ಡೈರೆಕ್ಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಅಪ್ಡೇಟ್ ಕೂಡ ನೀಡ್ತಿರ್ತಾನೆ. ಸೊ ಏನಪ್ಪ ಅಂತ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಎದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಅಂತ ಹೇಳೋದಂದ್ರೆ ಈಗ 10th ಮೇಲೆ ಏನೈತಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಿರ್ತಾರೆ, ಜಾಬ್ಸ್ ಕರಿತಿರ್ತಾರೆ. ಸೊ ಇದ್ರ ಜೊತೆಗೆ ಸೆಕೆಂಡ್ ಪಿ ಯು ಸಿ ಮೇಲೆ ಜಾಬ್ಸ್ ಕರಿತಿರ್ತಾರೆ, ಪ್ರೈವೇಟ್ ಜಾಬ್ಸ್ ಕರಿತಿರ್ತಾರೆ. ಏನು ಒಟ್ಟು ಜಾಬ್ಸ್ ಬಗ್ಗೆ ಏನೇನು ನೋಟಿಫಿಕೇಶನ್ ಆದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತದೆ. ನಮ್ಮ ಚಾನಲ್ ಒಳಗೆ ಏನೈತಿ ಡೈಲಿ ಏನೈತಿ ಜಾಬ್ಸ್ ವಿಡಿಯೋ ಸಿಗ್ತಿರ್ತಾವೆ. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಂಡು ಅಂದ್ರೆ ನೀವು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದೊಂದು ಜಾಬ್ಸ್ ಕರಿತಿರ್ತಾರೆ. ನಿಮ್ಗೆ ಏನೈತಿ ಸಬ್ಸ್ಕ್ರೈಬ್ ಇಟ್ಕೊಂಡ್ರೆ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬಂದಿರ್ತೈತಿ. ನೀವು ವಿಡಿಯೋ ನೋಡಿ ಡೈರೆಕ್ಟ್ ಅಪ್ಲಿಕೇಶನ್ ಹಾಕಕ್ಕೆ ಈಸಿ ಆಕೈತಿ. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಎಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಜಾಬ್ಸ್ದು ಏನೇ PDF ಅಂದ್ರೆ ಡೈರೆಕ್ಟ್ ಏನೈತಿ ಆ PDF ಮತ್ತು ಅಪ್ಲೈ ಲಿಂಕ್ ಎಲ್ಲ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಒಟ್ಟು ಶೇರ್ ಮಾಡ್ತಾ ಇರ್ತಾನೆ. ನಿಮ್ಗೆ ನೋಡ್ಕೊಳ್ಳೋಕೆ ಈಸಿ ಆಕೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಏಪ್ರಿಲ್ 1ನೇ ತಾರೀಕು ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಎಕ್ಸೆಪ್ಟೆಡ್ ಆಗಿ 7ನೇ ತಾರೀಕಿನ ಬರ್ತೈತೆ, ಮತ್ತೇನು ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೋ. ಏಪ್ರಿಲ್ ಏನೈತಿ 1ನೇ ತಾರೀಕು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.